ಶರವೇಗದ ಆಟವನ್ನ ರಾಮದುರ್ಗ ತಂಡ ಹಾಗೂ ಬೈಲಹೊಂಗಲ ತಂಡ ಬಹಳ ಉತ್ತಮವಾದ ಆಟವನ್ನು ಆಡ್ತಿದ್ದಾರೆ. ಈಗ ಮುಂಚಿನ ದಾಳಿ, ಒಂದು ವಿಕೆಟ್ ಪತನ ರಾಮದುರ್ಗ ತಂಡ. ಬೈಲಹೊಂಗಲ ಬಹಳ ಮಿಂಚಿನ ದಾಳಿಯನ್ನ ಮಾಡ್ತಾ ಇದೆ. ಈಗ ಮತ್ತೆ ಹಲೋ ಮೊದಲನೇ ಸೆಮಿಯಲ್ಲಿ ಬೈಲಹೊಂಗಲ ಹಾಗೂ ರಾಮದುರ್ಗ ಅಂಡರ್ 17. ತಪ್ಪನ್ ಸರ್, ಆ ಪ್ರಾಥಮಿಕ ಶಾಲೆ ವಿಭಾಗದ್ರಿ ಬಾಯ್ಸ್ ಸರ್. ತಪ್ಪನ್ ಸರ್, ಆ ಪ್ರಾಥಮಿಕ ವಿಭಾಗದೊಳಗೆ ಸರ್ ನೆಕ್ಸ್ಟ್ ಮ್ಯಾಚ್ ಬರೋಕ್ಕಿಂತ ಮೊದಲು ಅವರೆಲ್ಲ ರೆಫ್ರಿಗಳು ಊಟ ಮಾಡಿದ್ರು ಸರ್. ಓಕೆ ಸರ್, ಓಕೆ. ಈಗ ಎರಡನೇ ಸೆಮಿಫೈನಲ್, ಪ್ರಾಥಮಿಕ ವಿಭಾಗದಲ್ಲಿ ಎರಡನೇ ಸೆಮಿಫೈನಲ್ ಬೆಳಗಾವಿ ಪ್ರಾಥಮಿಕ ವಿಭಾಗದಲ್ಲಿ ಎರಡನೇ ಸೆಮಿಗಾಗಿ ರಾಮದುರ್ಗ ಹಾಗೂ ಬೈಲಹೊಂಗಲ 5ನೇ ಪಂದ್ಯ, ಎರಡನೇ ಸೆಮಿಫೈನಲ್. ಇವರು ಊಟದ ನಂತರ ಒಂದು ಪಂದ್ಯವನ್ನ ಅಲ್ಲಿ ಪಂದ್ಯದಲ್ಲಿ ಮೈದಾನದಲ್ಲಿ ಹಾಜರಿರಬೇಕು. ಪ್ರಾಥಮಿಕ ಶಾಲೆಯ ವಿಭಾಗದಲ್ಲಿ ಒಂದು ಕೊಂಚ ಬದಲಾವಣೆ, ಅವರು ಇನ್ನೊಂದು ಮ್ಯಾಚ್ ಆಡ್ಸೆ ಊಟಕ್ಕೆ ಹೋಗ್ತಾರ ಅಂತ ಸರ್ ರೆಫ್ರಿಗಳು. ಓಕೆ, ಈಗ ಬೈಲಹೊಂಗಲ ಹಾಗೂ ರಾಮದುರ್ಗ ಪ್ರಾಥಮಿಕ ವಿಭಾಗದಲ್ಲಿ ಬೈಲಹೊಂಗಲ ತಂಡ ಹಾಗೂ ರಾಮದುರ್ಗ ತಂಡ ಎರಡು. ಪ್ರಾಥಮಿಕ ಶಾಲೆಯ ವಿಭಾಗದಲ್ಲಿ ಬೈಲಹೊಂಗಲ ಮತ್ತು ರಾಮದುರ್ಗ ತಾಲೂಕು ಎರಡೂ ತಂಡಗಳು ಅಂಕಣವನ್ನ ಪ್ರವೇಶ ಮಾಡಬೇಕು. ಎರಡನೇ ಸೆಮಿಫೈನಲ್ ಅದು. ಎರಡನೆಯ ಉಪಾಂತ್ಯ ಪಂದ್ಯಕ್ಕೆ ರಾಮದುರ್ಗ ಮತ್ತು ಬೈಲಹೊಂಗಲ ತಾಲೂಕಿನ ಎರಡೂ ತಂಡಗಳು, ಬೈಲಹೊಂಗಲ ಮತ್ತು ರಾಮದುರ್ಗ ಪ್ರಾಥಮಿಕ ಶಾಲೆಯ ವಿಭಾಗದ ಎರಡನೆಯ ಉಪಾಂತ್ಯ ಪಂದ್ಯಕ್ಕೆ ಬಾಕ್ಸ್ ಬಿಟ್ಕೊಂಡ್ರಿ. ಕಳೆದ ವರ್ಷ ವಿನ್ನಿಂಗ್ ಟೀಮ್, ಜಿಲ್ಲಾ ಮಟ್ಟದ ವಿನ್ನಿಂಗ್ ಟೀಮ್ ರಾಮದುರ್ಗ. ಈಗ 8 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಕಳೆದ ವರ್ಷದ ವಿನ್ನಿಂಗ್ ಟೀಮ್ ರಾಮದುರ್ಗ ಬಹಳ ಮಿಂಚಿನ ದಾಳಿಯನ್ನ ಮಾಡ್ತಾ ಇದೆ. ಈಗಾಗಲೇ 8 ವಿಕೆಟ್ಗಳನ್ನ ರಾಮದುರ್ಗ ಪಡೆದುಕೊಂಡಿದೆ. ಕಳೆದ ವರ್ಷದ ವಿನ್ನಿಂಗ್ ಟೀಮ್ ಮುಳ್ಳೂರು ಪ್ರೌಢಶಾಲೆಯ ಮಕ್ಕಳು. ಈಗ 9 ವಿಕೆಟ್ಗಳ ಪತನ. ಆರು ವಿಕೆಟ್ಗಳ ಪತನ. 9 ಅಂತ ಸಡನ್ಲಿ
6 ವಿಕೆಟ್ಗಳ ಪತನ ಆಗಿದೆ. ರಾಮದುರ್ಗ ತಾಲೂಕಿನ ಹುಡುಗೇರಿ ಶಾಲೆಯ ಮಕ್ಕಳು ಅವರು ಸಹ ಉತ್ತಮವಾದ ಆಟವನ್ನು ಆಡ್ತಿದ್ದಾರೆ. ತಾವು 6 ವಿಕೆಟ್ಗಳನ್ನ ಕಳೆದುಕೊಂಡು ಶರವೇಗದ ಆಟ. ಕಳೆದ ವರ್ಷದ ರಾಮದುರ್ಗ ಟೈಮ್ 6 ನಿಮಿಷ. ಹೌದು, ಹೊರಗೆ ಮೈದಾನದಿಂದ ಹೊರಗೋಗಿ ತಮ್ಮ ವಿಕೆಟನ್ನು ಕಳೆದುಕೊಂಡಿದ್ದಾನೆ. ಈಗಾಗಲೇ 8 ವಿಕೆಟ್ಗಳನ್ನ ಮುಳ್ಳೂರು ಶಾಲೆಯ ಮಕ್ಕಳು ಪಡೆದುಕೊಂಡಿದ್ದಾರೆ. ರಾಮದುರ್ಗ ತಾಲೂಕು ಮೊದಲನೇ ಸೆಮಿಫೈನಲ್. ಮೊದಲನೇ ಉಪಾಂತ್ಯ ಪಂದ್ಯ ರಾಮದುರ್ಗ ಹಾಗೂ ಬೈಲಹೊಂಗಲ 9 ವಿಕೆಟ್. ಈಗ 9 ವಿಕೆಟ್ ಹೋಯಿತು. ಆತೆ ಟೈಮ್ ಆತೆ 7 ನಿಮಿಷ ಆಯ್ತು. ಟೈಮ್ ಆತೆ.